ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನವರಾತ್ರಿ ಸೀರೀಸ್ ಡೇ 4. ನವರಾತ್ರಿಯ 4ನೇ ದಿನ ನಾವು ಕೂಷ್ಮಾಂಡು ದೇವಿಯನ್ನು ಆರಾಧಿಸುತ್ತೇವೆ. ಪುರಾಣಗಳ ಪ್ರಕಾರ ತನ್ನ ನಗುವಿನಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ತಾಯಿ. ಆಕೆಯ 8 ಭುಜಗಳ ವಿವಿಧ ಆಯುಧಗಳನ್ನು ಹಿಡಿದಿವೆ. ಕುಂಬಳಕಾಯಿ ಎಂದರೆ ತಾಯಿಗೆ ತುಂಬ ಪ್ರಿಯವಾದದ್ದು. ಆಕೆಯ ಆರಾಧನೆಯಿಂದ ದಾರಿದ್ರ್ಯ, ರೋಗಗಳು ದೂರವಾಗಲಿದೆ ಎಂಬುದು ನಮ್ಮ ನಂಬಿಕೆ. ಡೇ 4 ಅಫರ್ಮೇಷನ್ ಏನಂದರೆ, ನಿನ್ನೆಗಳ ಕರುಣೆ ಮತ್ತು ಶಾಂತಿಯು ದೇವಿಯ ಕೃಪೆಯಿಂದ ಹರಳುತ್ತವೆ. ಇನ್ ಇಂಗ್ಲಿಷ್, ಕಂಪ್ಯಾಷನ್ ಆ್ಯಂಡ್ ಪೀಸ್ ಬ್ಲೂಮ್ಸ್ ವಿತಿನ್ ಮೀ ಲೈಕ್ ಡಿವೈನ್ ಗ್ರೇಸ್. ಇವತ್ತಿನ ಬಣ್ಣ ಬಂದು ಯೆಲ್ಲೋ ಕಲರ್. ಆ್ಯಂಡ್ ನಾನು ಕೂಡ ಮನೆಯಲ್ಲಿ ಪೂಜೆ ಎಲ್ಲ ಕೂಡ ಮುಗಿಸಿ ಇವಾಗ ನಮ್ಮನೆ ದೇವ್ರ ಮನೆ ಹೆಂಗೆ ಕಾಣ್ತಿದೆ ಅಂತ ಪ್ಲೀಸ್ ಟು ಕಮೆಂಟ್ ಬಿ ದ ಕಮೆಂಟ್ ಸೆಷನ್. ಆ್ಯಂಡ್ ನಿಮಗೆ ನವರಾತ್ರಿ ಸೀರೀಸ್ ವ್ಲಾಗ್ ಇಷ್ಟ ಆಗ್ತಾ ಇದೆ ಅಂತಲೂ ಹೇಳಿ. ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸಿ ಇವಾಗ ತಾಯಿ ಚಾಮುಂಡೇಶ್ವರಿಗೆ ನಿಂಬೆಹಣ್ಣು ದೀಪ ಹಚ್ತಾ ಇದ್ದೀನಲ್ಲ, ಸೊ ಹಂಗೆ ಹೋಗ್ಬಿಟ್ಟು ದೇವರಿಗೆ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು ಅಲ್ಲಿ ದೀಪ ಎಲ್ಲ ಕೂಡ ಹಚ್ಚಿ ಪೂಜೆ ಎಲ್ಲ ಕೂಡ ಮಾಡಿಕೊಂಡು ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಅಲ್ಲಿಂದ ನಾನು ನೆಕ್ಸ್ಟ್ ಗಣೇಶನ ದೇವಸ್ಥಾನಕ್ಕೆ ಹೋದೆ. ಇವತ್ತು ನಾನು ಹೋಗೋದಕ್ಕೂ ಮುಂಚೆ ಇನ್ನೂರು ಎಲ್ಲ ಕಡೆ ಪೂಜೆ ಮಾಡಿಬಿಟ್ಟು ಹೋಗಿದ್ರು. ಆಂಜನೇಯ ದೇವಸ್ಥಾನದಲ್ಲಿ ಮಾತ್ರ ನನಗೆ ಸಿಕ್ಕಿದ್ದು. ಇವಾಗ ಗಣೇಶನಿಗೆ ಕೂಡ ಪೂಜೆ ಎಲ್ಲ ಕೂಡ ಮಾಡಿ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಪ್ಪ ಅಂತೆಲ್ಲ ಕೇಳಿಕೊಂಡು ಅದಾದಮೇಲೆ ಮನೆ ದೇವ್ರ ದೇವಸ್ಥಾನಕ್ಕೆ ಅಲ್ಲಿ ಸ್ಟ್ರೈಟಾಗಿ ಕಲ್ಲಿದೆ ಥರ ಕಲ್ ಮೇಲೆ ನೀಟಾಗಿ ಪೂಜೆ ಎಲ್ಲ ಕೂಡ ಮಾಡಿ ಕಲ್ಲಿಗೆ ಎಲ್ಲ ಕೂಡ ಮಾಡಿ ದೇವರ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತೊಗೊಂಡು ಅದಾದಮೇಲೆ ನವಗ್ರಹಗಳಿಗೆ ಪೂಜೆ ಎಲ್ಲ ಕೂಡ ಮಾಡಿದೆ. ನವಗ್ರಹಗಳ ಬ್ಲೆಸ್ಸಿಂಗ್ಸ್ ಕೂಡ ಎಲ್ಲ ತೊಗೊಂಡು ನಿಮಗೂ ಎಲ್ಲ ಬ್ಲೆಸ್ಸಿಂಗ್ಸ್ ಸಿಗಲಿ ಅಂತ ನಾನು ದೇವ್ರ ಹತ್ರ ಕೇಳಿಕೊಂಡು ಅಲ್ಲಿಂದ ಆಂಜನೇಯನ ದೇವಸ್ಥಾನಕ್ಕೆ ಹೋದೆ. ಅಷ್ಟೊತ್ತಿಗೆ 500 ಪೂಜೆ ಮಾಡ್ತಾಯಿದ್ರು. ಅಲ್ಲಿ 500 ಹೂವು ಕಾಯಿ ಎಲ್ಲ ಕೂಡ ಕೊಟ್ಟರು. ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ಎಲ್ಲ ತೊಗೊಂಡು ಅಲ್ಲಿಗೆ ಆಂಜನೇಯನ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತೊಗೊಂಡಿದ್ದಾದಮೇಲೆ ನೆಕ್ಸ್ಟ್ ನಾನು ಹೋಗಿದ್ದು ಬಂದು ಅಶ್ವತ್ಥ ಕಟ್ಟೆಯಲ್ಲಿರುವಂಥ ವಿಗ್ರಹಗಳಿಗೆ ಪೂಜೆ ಮಾಡೋಣ ಅಂತ ಅಲ್ಲಿ ಕರ್ಪೂರ ಎಲ್ಲ ಹಚ್ಚಿ ಅಶ್ವತ್ಥ ಕಟ್ಟೆನೆಲ್ಲ ರೌಂಡೆಲ್ಲ ಹಾಕಿ ಮರಗಳಲ್ಲೆಲ್ಲ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತೊಗೊಂಡು ಏನು ಅರ್ಶಿನ ಕುಂಕುಮ ಎಲ್ಲ ಕೂಡ ಇಟ್ಕೊಂಡು ನೆಕ್ಸ್ಟು ನಾನು ಮನೆಗೆ ಬಂದೆ. ಆ್ಯಂಡ್ ಇವತ್ತು ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಂಗಾಗಿ ಎಲ್ಲಿಗೆ ಹೋಗ್ತೀನಿ ಏನು ಅಂತೆಲ್ಲ ಕೂಡ ಅಪ್ಡೇಟ್ ಯು. ಸೊ ನೋಡಿ, ಖುಷಿಪಡಿ, ಎಂಜಾಯ್ ಮಾಡಿ. ಆ್ಯಂಡ್ ಏನು ಅನ್ಸುತ್ತೆ ಕಮೆಂಟ್. ಇವಾಗ ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸಿ ಇವಾಗ 9:15 ಆಗಿದೆ. ಆ್ಯಂಡ್ ನಾವಿವಾಗ ಯಲಹಂಕದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾನು ಮತ್ತು ಫ್ರೆಂಡ್. ಯಾವ ದೇವಸ್ಥಾನ ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಮಠ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಹೋಗೋಣಮ್ಮ, ನೀನು ಬರ್ತೀಯಾ? ಇನ್ನು ನನ್ನ ಬಾಯಿ ಅಂದರೆ ಐಮ್ ಗೋಯಿಂಗ್ ಸಂವೇರ್ ಅಂದ್ಬಿಟ್ಟು ಕೂತ್ಕೊಂತ ಬಂದ. ಸೊ ಎತ್ಕೊಂಡಿದ್ದೀನಿ. ಎಷ್ಟು ನೋಡಿ ರಂಗೋಲಿ ನಿಮ್ಗೆ ನೋಡ್ತೀನಿ, ಇಷ್ಟು ಚೆನ್ನಾಗಿರುತ್ತೆ. ನಾನು ಬಂದಮೇಲೆ ರಂಗೋಲಿ ಏನಾಗಿರುತ್ತೆ ಅಂತ ಎಷ್ಟು ಎಲ್ಲ ಹಾಳು ಮಾಡ್ಬಿಟ್ಟಿರ್ತಾನೆ. ಈಗ ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಲೇಜ್ ವರ್ಕ್ನೆಲ್ಲ ಕೂಡ ಮಾಡಿ ಪ್ಲಗರಿಸಮ್ಗೆಲ್ಲ ರಿಪೋರ್ಟ್ನ ಹಾಕಿ ಇವಾಗ ನಾನು ಹೋಗಿದ್ದಿರೋದು ಬಂದು ದೇವಸ್ಥಾನ ಬಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ನಿಯರ್ ಟು ಯಲಹಂಕದಲ್ಲಿರೋದು. ಇದು ನಮ್ಮ ಸೈಡ್ ಲೋಕಲ್ಸ್ಗೆಲ್ಲ ಕೂಡ ಈ ದೇವಸ್ಥಾನ ಗೊತ್ತಿರುತ್ತೆ. ಇಟ್ ವಾಸ್ ಒನ್ ಆಫ್ ದ ಫೇಮಸ್ ಟೆಂಪಲ್ ಇನ್ ಆ್ಯಂಡ್ ರೌಂಡ್ ಬೆಂಗಳೂರು. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದರು. ಆ್ಯಂಡ್ ಇವಾಗ ನವರಾತ್ರಿ ಆಗಿರೋದ್ರಿಂದ ನೈಟ್ ಡೆಕೋರೇಷನ್ ಮಾಡೋದ್ರಿಂದ ನೈಟ್ ತುಂಬ ಜನ ಇರ್ತಾರೆ ಅಂತ ನಾನು ಮಹೇಶ್ವರಿ ಅವ್ರ ಅಕ್ಕ ಹೇಳ್ತಾರೆ. ನೈಟ್ ತುಂಬ ಜನ ಇರ್ತಾರೆ ಭಾವನ, ಇವಾಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅಂತ ಅಕ್ಕ ಹೇಳಿದ್ರು. ಆ್ಯಂಡ್ ನಾನು ಮಹೇಶ್ವರಿ ಅವ್ರ ಅಕ್ಕ 3 ಜನ ಹೋಗಿದ್ವಿ. ದೇವ್ರ ದರ್ಶನ ಅಂತೂ ಸಖತ್ತಾಗಾಯಿತು. ಆ್ಯಂಡ್ ಇವತ್ತು ದೂರದಲ್ಲಿ ನಿಂತ್ಕೊಂಡು ನೋಡಿದ್ರು ತಾಯಿ ದುರ್ಗಾ ಪರಮೇಶ್ವರಿಂದ ಕಾಣಿಸ್ತಾ ಇತ್ತು ನಮಗೆ. ಈ ರೀತಿ ಎಲ್ಲ ಏನೋ ಗೊಂಬೆಗಳನ್ನೆಲ್ಲ ಕೂರಿಸಿ ದೇವಸ್ಥಾನದಲ್ಲಿ ಡೆಕೋರೇಷನ್ನ ಕೂಡ ಮಾಡಿದರು. ಯೆಲ್ಲೋ ಕಲರ್ ಡೇ ಆಗಿರೋದ್ರಿಂದ ಎಲ್ಲ ಕಡೆ ಯೆಲ್ಲೋ ಕಲರ್ ನಂತರ ಕೊಂಗಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ದೇವ್ರ ಪ್ರದಕ್ಷಿಣೆ ಎಲ್ಲ ಕೂಡ ಹಾಕಿ ನಮಸ್ಕಾರ ಎಲ್ಲ ಕೂಡ ಮಾಡಿಕೊಂಡು ಇವಾಗ ಊಟಕ್ಕೆ ಹೋದ್ವಿ. ಊಟ ಬಂದು ಏನಿತ್ತು ಅಂದರೆ ಊಟ ಅಲ್ಲ, ಪ್ರಸಾದ ವಿಕೆನ್ಸೆ. ಪ್ರಸಾದ ಬಂದು ಬಿಸಿಬೇಳೆ ಬಾತ್ ಆ್ಯಂಡ್ ಮೊಸರು ಅನ್ನ, ಇದು ನಮ್ಮ ಪ್ರಸಾದ ಆಗಿತ್ತು. ನಾನಂತೂ ಬೆಳಿಗ್ಗೆ ಉಪವಾಸ ಇದ್ದಿದ್ದಕ್ಕೂ ಒನ್ ಆಫ್ ದ ಬೆಸ್ಟ್ ಪ್ರಸಾದ ಐ ಹ್ಯಾವರ್ ಹ್ಯಾಡ್ ಅನ್ಬೋದಲ್ಲ, ಆ ಥರ ಅಂತೂ ಸಖತ್ತಾಗಿತ್ತು. ಟೇಸ್ಟು ಸ್ಮೆಲ್ಲು ಎಲ್ಲ ಸೂಪರಾಗಿತ್ತು. ನಾನು ನೀಟಾಗಿ ತಟ್ಟೆಗೆ ಹಾಕ್ಸ್ಕೊಂಡಿದ್ದೆಲ್ಲ ಅಷ್ಟು ತಿಂದ್ಬಿಟ್ಟು ಬಂದೆ. ಆ್ಯಂಡ್ ಇವಾಗ ಆಚೆ ಕಡೆಯಿಂದ ದೇವಸ್ಥಾನದ ಗೋಪುರ ಎಲ್ಲ ಕೂಡ ನೋಡಿಸ್ತಾ ಇದ್ದೀನಿ. ನೋಡಿ ಇನ್ನೊಂದ್ಸರಿ ನಮಸ್ಕಾರ ಎಲ್ಲ ಹಾಕ್ಕೊಂಡು ಒಂದೆರಡು ಫೋಟೋಸ್ನ ತೊಗೊಂಡು ನಾನು ಬಂದೆ. ಇವಾಗ ದೇವ್ರ ಮುಂದೆ ಈ ಥರ ದೀಪ ಎಲ್ಲ ಹಚ್ಚೋದನ್ನೆಲ್ಲ ಆಚೆ ಕಡೆ ಮಾಡಿದ್ದಾರೆ, ಮುಂಚೆ ಒಳಗಡೆ ಇರ್ತಾಯಿತ್ತು. ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡು ಬಂದು ಹಂಗೆ ಅಲ್ಲಿದ್ದಂಥ ಎತ್ತದು ಕರುದೆಲ್ಲ ಕೂಡ ಮುಟ್ಟಿ ನಮಸ್ಕಾರ ಎಲ್ಲ ಕೂಡ ಮಾಡಿಕೊಂಡು ನೆಕ್ಸ್ಟ್ ನಾವು ಇನ್ನೊಂದು ಟೆಂಪಲಿಗೆ ಹೋಗೋಣ ಅಂತ ಹೋದ್ವಿ. ಇನ್ನೊಂದು ಬಂದು ರಾಯರ ಮಠ. ಇದು ಇರೋದು ಬಂದು ಗರುಡ ಮಾಲ್, ಯಲಹಂಕ ಎಸ್ ಟಿ ಮಾಲ್ ಹತ್ರ ಇರೋದು. ಅಲ್ಲೂ ಕೂಡ ಹೋದ್ವಿ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಜನನೇ ಇದ್ದರು. 1 ಗಂಟೆಗೆ ಮಹಾಮಂಗಳಾರತಿ ಬೇರೆ ಎಲ್ಲ ತುಂಬ ಜನ ಇದ್ದರು. ಹಾಗೆ ಸ್ವಲ್ಪ ಎಲ್ಲ ಹೂವು ಎಲ್ಲ ಜಾಯಿಂಟ್ ಮಾಡಿ ಕೊಡಿ ಅಂತೆಲ್ಲ ಕೇಳಿದ್ರು. ಹಂಗಾಗಿ ನಾವು ಇಲ್ಲಿ ಜಾಸ್ತಿ ಹೊತ್ತೇ ಇದ್ದೆ ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ 1 ಅವರೇ ಇದ್ದೆ. ಅಲ್ಲಿ ನೀಟಾಗಿ ಹೂವು ಎಲ್ಲ ಕೂಡ ಜಾಯಿಂಟ್ ಎಲ್ಲ ಕೂಡ ಮಾಡಿ ಕೊಟ್ಟು ತುಳಸಿ ಎಲ್ಲ ಜಾಯಿಂಟ್ ಮಾಡಿ ಕೊಟ್ಟಿದ್ದೆ ದೇವರಿಗೆ. ನಾನು ದೇವ್ರ ದರ್ಶನ ಎಲ್ಲ ಕೂಡ ತೊಗೊಂಡು ಮಾಡಿಕೊಂಡು ಮಂಗಳಾರತಿ ಎಲ್ಲ ಕೂಡ ತೊಗೊಂಡು ಪ್ರದಕ್ಷಿಣೆ ಎಲ್ಲ ಕೂಡ ಹಾಕಿ ದೇವರ ಆಶೀರ್ವಾದ ಕಣ್ತುಂಬ ರಾಯರನ್ನೆಲ್ಲ ಕೂಡ ನೋಡಿಕೊಂಡು ಬಂದ್ವಿ ಮನೆಗೆ ಬರೋಷ್ಟರಲ್ಲಿ 2 ಕಾಲಾಗೋಗಿತ್ತು. ಬಂದಿದ್ದ ತಕ್ಷಣ ನೆಕ್ಸ್ಟ್ ನಾನು ಹೋಗಿದ್ದು ಬಂದು
ಚಿಕ್ಕಬಳ್ಳಾಪುರಕ್ಕೆ. ಏನಕ್ಕೆ? ನಮ್ಮನ್ನು ಕರ್ಕೊಂಬರೋದಕ್ಕೆ. ಎಲ್ಲಿ ಕರ್ಕೊಂಬಂದ್ವಿ? ಜಾಲ್ಗೆಗೆ. ನಮಗೆ ರಜಾ ಬಂದಿರೋ ಕಾರಣ ನಾವು ಜಾಲ್ಗೆಗೆ ಇವಾಗ ಬರ್ತಿದ್ವಿ. ಹಾಗೆ ನೋಡಿ ಧೃತಿ ಅಂತೂ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ರು. ಇಬ್ಬರು ಕೂಡ ಎಕ್ಸೈಟ್ ಆಗಿದ್ರು. ಯಾವಾಗ ಬರ್ತೀವಿ ಅಂತ ಆಲ್ರೆಡಿ ನಂಗೆ 3 ಫೋನೇ ಮಾಡಿದ್ರು. ಧೃತಿ ವೆನ್ ಯುಲ್ ಕಮ್, ಯಾವಾಗ ಜಾಲ್ಗೆ ಹೋಗ್ತೀವಿ, ಪೂಜೆ ಮುಗಿಸ್ಕೊಂಡು ಬೇಕಪ್ಪ ಕರ್ಕೊಂಬ ಅಂತ. ನಾನು ಹೇಳಿದ್ನಲ್ಲ ಅಲ್ಲಿ ಅದೆಲ್ಲ ಕೇಳಿದ್ದಕ್ಕೋಸ್ಕರ ರಾಯರ್ ಮಾಡಿದಲ್ಲಿ ಸ್ವಲ್ಪ ಟೈಮೇ ಕನ್ಸ್ಯೂಮ್ ಆಯಿತು. ಸೊ ಹಂಗಾಗಿ ಕರ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು ನನಗಂತೂ. ಆ್ಯಕ್ಚುಲಿ ಇವಾಗ ನಾವು ಕಾರಲ್ಲಿ ಜಾಲ್ಗೆ ಹೋಗ್ತಾಯಿದ್ರಿ. ಹೋಗ್ತಾ ಹಂಗೆ ತುಂಬ ಜೋರಾಗಿ ಮಳೆ ಬಂತು. ತುಂಬ ಜೋರಾಗಿ ಅಂದರೆ ಜೋರಾಗಿ. ಆಮೇಲೆ ಮಳೆ ಬಂದಿರೋದ್ರಿಂದ ರೈನ್ಬೋ ಕೂಡ ಬಂತು. ಅದು 2 ರೈನ್ಬೋಗಳನ್ನ ಒಟ್ಟಿಗೆ ನೋಡುವಂಥ ಅವಕಾಶ ಸಿಕ್ತು. ಒಂದು ಸ್ವಲ್ಪ ದೂರ ಜೋರು ಮಳೆ ಆದರೆ ಒಂದು ಸ್ವಲ್ಪ ದೂರ ಮಳೆನೇ ಇರಲಿಲ್ಲ, ಬಿಸಿಲು ಬಂದ್ಬಿಡೋದು. ಹಂಗೇನು ಸ್ವಲ್ಪ ದೂರ ಜೋರು ಮಳೆ ಈ ಥರ ಇತ್ತು. ಸೊ ಹಂಗೆ 2 ಮಿಕ್ಸ್ ಆಗಿ 2 ರೈನ್ಬೋಸ್ ನೋಡಿ ನಾನು ಸ್ವಲ್ಪ ದೂರ ನಿದ್ದೆ ಮಾಡಿಬಿಟ್ಟೆ. ವೈಶು ಕಾರಲ್ಲೇ ಒಂದು ಹೋಮ್ವರ್ಕ್ ಮುಗಿಸೋದ್ಲಂತೆ. ಇಟ್ ವಾಸ್ ಎ ಮಿಸ್ಟ್ರಿ ಫಾರ್ ಮೀ ಬಿಕಾಸ್ ನಾನು ನೋಡೇ ಇಲ್ಲ ಹೋಮ್ವರ್ಕ್ ಬರ್ತಿದ್ದು. ನಾನು ಮುಂದೆಗಡೆ ಕೂತಿದ್ದೆ. ನಾನು ನಿದ್ದೆ ನೀಟಾಗಿರಲಿಲ್ವಲ್ಲ. ಸೊ ಹಂಗಾಗಿ ಬೆಳಗ್ಗೆ ಡೈಲಿ 5:30 5:15 ಎದ್ದೇಳ್ತೀನಿ, ನಿದ್ದೆ ಇಲ್ಲ. ಆ್ಯಂಡ್ ಮಧ್ಯಾಹ್ನದ ನಂಗೆ ನಿದ್ದೆ ಮಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ, ಇಂಟರ್ನಲ್ಸ್ ಎಲ್ಲ ನಡೀತಾ ಇರೋದು ಕಾರಣದಿಂದ. ಇವತ್ತಂತೂ ಕಾರಲ್ಲೂ ನಿದ್ದೆ ಮಾಡಿದ್ದೀನಿ, ಬಸ್ಸಲ್ಲೂ ನಿದ್ದೆ ಮಾಡಿಬಿಟ್ಟಿದ್ದೀನಿ, ಏನೋ ಕೂತ್ಕೊಂಡ್ರು ನಿದ್ದೆ ಮಾಡಿಬಿಟ್ಟಿದ್ದೀನಿ. ಇವತ್ತೊಂದು ದಿವಸ ನಂಗೆ ಹೊರಟೋಯ್ತು. ಒಂದು ರೈನ್ಬೋ ಅಂತ ಫುಲ್ ಡಾರ್ಕ್ ಆಗಿ ಕಾಣಿಸ್ತಿದೆ, ಇನ್ನೊಂದು ಅದ್ರ ಮೇಲೆ ಇದೆ. ಆ್ಯಕ್ಚುಲಿ ಅದು ತುಂಬ ಶೇಡ್ ಆಗಿದೆ. ಇದು ವಿಡಿಯೋಗೆ ಎಷ್ಟು ಪರ್ಫೆಕ್ಟ್ ಇದೆ ಅನ್ನೋದು ಗೊತ್ತಿಲ್ಲ, ಬಟ್ 2 ರೈನ್ಬೋ ಇಸ್ ವೆರಿ ಏನು ನೋಡೋದಕ್ಕಂತೂ ಕಣ್ಣು ಆನಂದ ತುಂಬಿಸ್ಕೊಂಡ್ಬಿಟ್ವಿ. ಆ್ಯಂಡ್ ಇದೆಲ್ಲ ಕೂಡ ನೋಡಿಕೊಂಡು ಮನೆಗೆ ಬಂದಿದ್ದಾದಮೇಲೆ ಸಂಜೆ ಪೂಜೆ ಎಲ್ಲ ಕೂಡ ಟೈಮ್ ಟು ಸಿ ಧೃತೀಸ್ ಡ್ಯಾನ್ಸ್. ಯಾವ ಸಾಂಗಿಗೆ ಅವ್ರು ಡ್ಯಾನ್ಸ್ ಆಡಿದ್ದು? ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ. ನವಾಮಿ ಈಶ್ವರನಾಟ್ಯ ಪೂಜಿತಂ. ಈ ಸಾಂಗಿಗೆ ನಮ್ಮನೇಲಿ ನಮ್ಮ ಧೃತಿ ಫುಲ್ ಸ್ಪೀಡಾಗಿ ಆಡ್ಬಿಟ್ಲು. ಸೊ ಇದಿಷ್ಟು ನನ್ನ ಡೇ 4th ಆಫ್ ನವರಾತ್ರಿ ವ್ಲಾಗ್ ಆಗಿತ್ತು. ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ ಈ ನವರಾತ್ರಿ ಸೀರೀಸ್ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಶರ್ಸ್ ಎಲ್ಲರಿಗೂ ಕೂಡ ನನ್ನ ಒಂದು ವೀಡಿಯೋಸ್ನ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಅಭಿಪ್ರಾಯನ ಪ್ಲೀಸ್ ಡೂ ಕಮೆಂಟ್ ಮೀ ಇನ್ ಮೈ ಕಮೆಂಟ್ ಸೆಷನ್. ಆ್ಯಂಡ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಮೈ ವೀಡಿಯೋಸ್. ಫುಲ್ಲು ವೀಡಿಯೋಸ್ ನೋಡಿ, ಡೋಂಟ್ ಸ್ಕಿಪ್ ಇನ್ ಬಿಟ್ವೀನ್ ಅಂತ ಹೇಳ್ತೀನಿ. ದೇವರ ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ ಕೂಡ ನಿಮಗೆ ಸಿಕ್ಕಲಿ. ಆ್ಯಂಡ್ ನಿಮ್ಮನೇಲಿ ಯಾವ ರೀತಿ ನವರಾತ್ರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ನೀವು ಕೂಡ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ದಿಸ್ ಇಸ್ ಮೈ ಪುಟ್ ಲಿಟಲ್ ಧೃತೀಸ್ ಡ್ಯಾನ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್.